ಇನ್ನು ಟಿಬಿ ಡ್ಯಾಮ್ ಬಗ್ಗೆ ಎಚ್ಚರಿಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವ. ಟಿಬಿ ಡ್ಯಾಮ್ ಕೆಆರ್ಎಸ್ ನಲ್ಲಿ ಸೇಫ್ಟಿ ಗೇಟ್ಗಳು ಇಲ್ಲ. ಆಲಮಟ್ಟಿಯಲ್ಲಿ ಸೇಫ್ಟಿ ಲಾಕ್ ಅನ್ನ ರಚನೆ ಮಾಡಲಾಗಿದೆ. ಆಲಮಟ್ಟಿಯಲ್ಲಿ ಸೇಫ್ಟಿ ಲಾಕ್ ಅನ್ನ ರಚನೆ ಮಾಡಲಾಗಿದೆ ಅಂತೆ. ಆದ್ರೆ ಆ ಸೇಫ್ಟಿ ಲಾಕ್ ಅನ್ನುವಂಥದ್ದು ತುಂಗಾಭದ್ರಾ ಡ್ಯಾಮ್ ಮತ್ತೆ ಕೆಆರ್ಎಸ್ ನಲ್ಲಿ ಇಲ್ವಂತೆ. ಅಕಸ್ಮಾತ್ ಕೆಆರ್ಎಸ್ ಅಲ್ಲೂ ಏನಾದ್ರೂ ಈ ರೀತಿಯಾಗಿ ಆಗ್ಬಿಟ್ರೆ, ದುರಾದೃಷ್ಟವಶಾತ್ ಏನಾದ್ರೂ ಆಗ್ಬಿಟ್ರೆ ಅವಾಗ್ಲೂ ಹಿಂಗೆ ಕಾಯ್ಬೇಕಾಗತ್ತೆ. ಸೊ ಹೀಗಾಗಿ ಸೇಫ್ಟಿ ಲಾಕ್ ಅನ್ನ ಅಳವಡಿಸಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ತಗೊಳ್ಬೇಕು ಈ ಸಜೆಷನ್ ಅನ್ನ ಸರ್ಕಾರ. ಸಜೆಷನ್ ಅನ್ನ ತಗೊಂಡು ಎಲ್ಲ ಡ್ಯಾಮ್ಗಳಿಗೂ ಅಳವಡಿಸ್ಬೇಕಪ್ಪ ಸೇಫ್ಟಿ ಲಾಕ್ ಅನ್ನುವಂಥದ್ದನ್ನ. ಬಿಕಾಸ್ ಯಾವ ಡ್ಯಾಮಲ್ಲಿ ನೀರು ಹೋದ್ರೂ ಕೂಡ ಅಷ್ಟೇ, ಅಲ್ಲಿ ಎಲ್ರಿಗೂ ಕೂಡ ಸಂಕಷ್ಟನೇ. ಆ ಭಾಗದಲ್ಲಿ ನೀರನ್ನ ಅವಲಂಬಿಸಿರುವಂಥವ್ರಿಗೆ ಎಲ್ರಿಗೂ ಕೂಡ ಸಂಕಷ್ಟ ಆಗುತ್ತೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ.ಕೆ ಹೇಳಿಕೆಯನ್ನ ಕೊಟ್ಟರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಇವತ್ತಿನ ಒಂದು ಅನಾಹುತ ಏನಿದೆ, ಇವತ್ತು ಯಾವೊಂದು ಹಳೆಯ ಕಾಲದಲ್ಲೇ ಕಟ್ಟಿರ್ತಕ್ಕಂಥ ಜಲಾಶಯಗಳು, ಅಂಥ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು, ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ. ಇದು KRSನಲ್ಲೂ ಇಲ್ಲ, ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ. ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಣ ಕ್ರಮ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ, ಆಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಸ್ಟಾಪ್ ಲಾಕ್ ಗೇಟ್ಗಳು ರಚನೆಯಾಗಿದೆ. ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂಥ ಸಲಹೆ ಮೇರೆಗೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಆ ಸಾಫ್ಟ್ ಲಾಕ್ ಗೇಟ್ಗಳನ್ನ ಮಾಡಬೇಕು, ಸೇಫ್ಟಿ ಲಾಕ್. ಇನ್ನು ಟಿಬಿ ಡ್ಯಾಮ್ ಗೇಟ್ ಡ್ಯಾಮೇಜ್ಗೆ ಅಧಿಕಾರಿಗಳೇ ಹೊಣೆ. ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಆಗಲೇಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಗ್ರಹಿಸಿದ್ದಾರೆ. ಯಾಕಂದ್ರೆ ಯಾವುದಾದ್ರೂ ತಪ್ಪಾದಂಥ ಸಂದರ್ಭದಲ್ಲಿ ಯಾರಾದರೂ ಹೊಣೆ ಇರಲೇಬೇಕಲ್ವಾ? ಇಲ್ಲಿ ಹೊಣೆ ಅಂದ್ರೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ನಾನು ಯಾರನ್ನೂ ದೂಷಿಸಲ್ಲ, ಯಾರು ಹೊಣೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ. ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕು. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಬೇಗ ಈ ಸರ್ತಿ ಕಂಪ್ಯಾರಿಟಿವ್ಲಿ ಬೇಗ ಡ್ಯಾಮ್ಗಳು ತುಂಬಿತ್ತು. ಮೇಂಟೈನ್ ಮಾಡಬೇಕು, ಅದನ್ನು ನೋಡಬೇಕು. ಮಳೆ ಬರೋಕ್ಕಿಂತ ಮೊದಲು ಇದು ಮಾಡದೇ ಇರೋರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈಗೇನು ಇರೋದರ ವ್ಯವಸ್ಥೆಯಲ್ಲಿ ಏನು, ಯಾಕಂದ್ರೆ ಇದು ಟೆಕ್ನಿಕಲ್ ಇದೆ, ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಅಲ್ಲಿರುವಂಥ ಇಂಜಿನಿಯರ್ಸ್ ಇತ್ಯಾದಿ ಕೂಡ ತೀರ್ಮಾನ ತೊಗೋಬೇಕು. ಆದರೆ ಆಗಿರುವಂಥ ಸಂಗತಿ ಮಾತ್ರ ಭಾಳ ದುರ್ದೈವದ ಸಂಗತಿ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ನೀರು ಖಾಲಿ ಮಾಡಬೇಕಾಗಿದೆ. ಅಕಸ್ಮಾತ್ ಇದೇ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ ಅಂದರೆ ಡ್ಯಾಮ್ ತುಂಬಲ್ಲ. ಹಾಗಾಗಿ ಇಟ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್ and very serious action should be initiated against the concerned officer.